ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಾರ್ಡ್ ಕೃಷ್ಣ ಚಾನಲ್. ಇವತ್ತು ಸೂರ್ಯಗ್ರಹಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆಯ ತನಕ ನೋಡಿ, ಕೊನೆಯಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಇವತ್ತು ಸೂರ್ಯಗ್ರಹಣ ಫೆಬ್ರವರಿ 2026 17ರಂದು ಸಂಭವಿಸಲಿರುವ ಮೊದಲ ಸೂರ್ಯಗ್ರಹಣ ಕಂಕಣಾಕೃತಿಯಲ್ಲಿ ರಿಂಗ್ ಆಫ್ ಫೈರ್ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 3:26ಕ್ಕೆ ಪ್ರಾರಂಭವಾಗಿ ಸಂಜೆ 7:57ಕ್ಕೆ ಮುಕ್ತಾಯಗೊಳ್ಳಲಿದೆ. ಇದು ನೇರವಾಗಿ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಗೋಚರಿಸದಿದ್ದರೂ ಕೂಡ ನೀವು ನಾಸಾ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸಬಹುದು. ವಿಜ್ಞಾನದ ಪ್ರಕಾರ ಚಂದ್ರನು ಸೂರ್ಯ ಭೂಮಿಯ ನಡುವೆ ಬಂದು ಸೂರ್ಯನನ್ನು ಮರೆಮಾಚುವ ವಿದ್ಯಮಾನವಿದು. ಬನ್ನಿ ಮುಂದೆ ಸೂರ್ಯಗ್ರಹಣದ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುತ್ತೇನೆ. ದಿನಾಂಕ ಮತ್ತು ಸಮಯ 2026 ಫೆಬ್ರವರಿ 17 ಮಂಗಳವಾರ ಇದು ಸೂರ್ಯಗ್ರಹಣ ಪ್ರಾರಂಭವಾಗುತ್ತೆ. ಪ್ರಾರಂಭ ಮಧ್ಯಾಹ್ನ 3:26ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ. ಗರಿಷ್ಠ ಗ್ರಹಣ ಅಂದರೆ ರಿಂಗ್ ಆಫ್ ಫೈರ್ ಸಂಜೆ 5:42 ಸುಮಾರು 2 ನಿಮಿಷ 20 ಸೆಕೆಂಡುಗಳ ಕಾಲ ಇದು ಗ್ರಹಣ ಗೋಚರ ಕಾಣಿಸುತ್ತೆ, ರಿಂಗ್ ಆಫ್ ಫೈರ್ ಕಾಣಿಸುತ್ತೆ. ಮುಕ್ತಾಯ ಸಂಜೆ 7:57ಕ್ಕೆ. ಗೋಚರತೆ ಏನೆಂದರೆ ಏಷ್ಯಾ ಅಂದರೆ ಎಲ್ಲೆಲ್ಲಿ ಗೋಚರವಾಗುತ್ತಂದರೆ ಏಷ್ಯಾ, ಅಮೆರಿಕ, ಯುರೋಪ್ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ. ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಸೂತಕ ಧಾರ್ಮಿಕ ನಿರ್ಬಂಧ ಅನ್ವಯಿಸುವುದಿಲ್ಲ. ಅಂದರೆ ಸೂತಕ ಯಾವುದು ನಮಗೆ ಅನ್ವಯಿಸುವುದಿಲ್ಲ. ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ನೋಡುವುದಾದರೆ ಅಂದರೆ ಸೈಂಟಿಫಿಕ್ ಆಗಿ ನೋಡೋದಾದರೆ ನಾವು ವ್ಯಾಖ್ಯಾನ ಏನೆಂದರೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ನೇರ ರೇಖೆಯಲ್ಲಿ ಬಂದಾಗ ಸೂರ್ಯನ ಬೆಳಕು ಭೂಮಿಗೆ ತಲುಪದಂತೆ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ಅಂದರೆ ವೈಜ್ಞಾನಿಕ ಪ್ರಕಾರ ಇದು ಗ್ರಹಣ ಏನೆಂದರೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ನೇರ ರೇಖೆಯಲ್ಲಿ ಬಂದಾಗ ಸೂರ್ಯನ ಬೆಳಕು ಭೂಮಿಗೆ ತಲುಪದಂತೆ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ಮುಂದೆ ಕಂಕಣ ಸೂರ್ಯಗ್ರಹಣ, ಇದು ಸದ್ಯ ಸಂಭವಿಸದಿರುವುದು ಕಂಕಣ ಸೂರ್ಯಗ್ರಹಣ. ಚಂದ್ರನು ಭೂಮಿಯಿಂದ ದೂರವಿದ್ದಾಗ ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚದೆ ಅಂಚುಗಳು ಬೆಂಕಿಯ ಉಗುರದಂತೆ ಅಂದರೆ ರಿಂಗ್ ಆಫ್ ಫೈರ್ ಕಾಣಿಸುತ್ತದೆ. ಕಂಕಣ ಸೂರ್ಯಗ್ರಹಣ ಅಂದರೆ ಚಂದ್ರನು ಭೂಮಿಯಿಂದ ದೂರವಿದ್ದಾಗ ಚಂದ್ರನನ್ನು ಸಂಪೂರ್ಣವಾಗಿ ಮುಚ್ಚದೆ ಅಂಚುಗಳು ಬೆಂಕಿಯ ಉಗುರದಂತೆ ಅಂದರೆ ರಿಂಗ್ ಆಫ್ ಫೈರ್ದಂತೆ ಕಾಣಿಸುತ್ತದೆ. ವೀಕ್ಷಣೆ ನೇರವಾಗಿ ಬರಿಗಣ್ಣಿನಿಂದ ನೋಡಬಾರದು. ವಿಶೇಷ ಸೌರ ಫಿಲ್ಟರ್ಸ್ಗಳು ಅಥವಾ ನಾಸಾ ಲೈವ್ ಸ್ಟ್ರೀಮಿಂಗ್ ಬಳಸಿ ನೀವು ಇದನ್ನು ಬರಿಗಣ್ಣಿನಿಂದ ನೇರವಾಗಿ ನೋಡಬಾರದು. ಹಾಗಾಗಿ ಇದಕ್ಕೆ ನಾವು ಸೌರ ಫಿಲ್ಟರ್ಗಳು ಅಥವಾ ನಾಸಾ ಲೈವ್ ಸ್ಟ್ರೀಮಿಂಗ್ಗಳನ್ನು ಬಳಸಿ ಇಲ್ಲ ಕನ್ನಡಕಗಳನ್ನು ಬಳಸಿ ನೀವು ನೋಡಬಹುದು. ಜ್ಯೋತಿಷ ದೃಷ್ಟಿಕೋನದ ಪ್ರಕಾರ ನೋಡುವುದಾದರೆ ಅಂದರೆ ಆಸ್ಟ್ರಾಲಜಿ ಪ್ರಕಾರ ನೀವು ನೋಡೋದಾದರೆ ಪ್ರಭಾವ ಸೂರ್ಯನು ಆತ್ಮ ಮತ್ತು ಚಂದ್ರನ ಮನಸ್ಸಿನ ಸಂಕೇತ. ಗ್ರಹಣವು ರಾಶಿ ಚಕ್ರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ರಾಶಿಗಳ ಮೇಲೆ ಪ್ರಭಾವ ಬೀರುವುದಾದರೆ ಗ್ರಹಣವು ಪಾಲ್ಗುಣ ಅಮಾವಾಸ್ಯೆಯದಂದು ಸಂಭವಿಸುತ್ತದೆ. ಹಿಂದೂ ಧರ್ಮದ ಪ್ರಕಾರ ಗ್ರಹಣ ಸಮಯದಲ್ಲಿ ಪೂಜೆ ಮಾಡಬಾರದು ಮತ್ತು ಆಹಾರ ಸೇವನೆಯು ಕೂಡ ತಪ್ಪಿಸಬೇಕು. ಪರಿಹಾರವೇನೆಂದರೆ ಗ್ರಹಣ ಸಮಯದಲ್ಲಿ ಗ್ರಹಣದ ನಂತರ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮುಖ್ಯ ಟಿಪ್ಪಣಿ: ಈ ಬಾರಿ ಭಾರತದಲ್ಲಿ ಗ್ರಹಣ ಗೋಚರಿಸುವ ಕಾರಣ ಧಾರ್ಮಿಕ ನಿಯಮಗಳು ಅನ್ವಯಿಸುವುದಿಲ್ಲ. ಇಲ್ಲಿಯವರೆಗೂ ತಿಳಿಸಿಕೊಟ್ಟಿದ್ದೇನೆ ಗ್ರಹಣದ ಬಗ್ಗೆ. ಎಲ್ಲರಿಗೂ ಇಷ್ಟವಾಗಿತ್ತಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಇದೇ ಥರ ಹೊಸ ವಿಶೇಷಗಳನ್ನು ನಿಮ್ಮ ಮುಂದೆ ತರುತ್ತಾ ಇರುತ್ತೇನೆ. ನನ್ನ ಚಾನಲ್ನ ನೀವು ಲಾರ್ಡ್ ಕೃಷ್ಣ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡುವುದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸೊ ನೀವು ವೀಕ್ಷಿಸಬಹುದು. ಅಲ್ಲಿಯವರೆಗೂ ನೋಡ್ತಾ ಇರಿ ಲಾರ್ಡ್ ಕೃಷ್ಣ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ವಿಸಿಟಿಂಗ್ ಅಗೇನ್.